ನಮಸ್ಕಾರ ಸ್ನೇಹಿತರೆ, ಪಂಜಾಬ್ ವಿರುದ್ಧ ಗೆದ್ದ ಬಳಿಕ ಪ್ಲೇ ಆಫ್ಗೆ ಕಾಲಿಟ್ಟಿತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪ್ಲೇ ಆಫ್ಗೆ ಹೋಗಬೇಕಾದರೆ ಆರ್ಸಿಬಿ ಇನ್ನು ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕು ಗೊತ್ತಾ? ಹೀಗೆ ಆರ್ಸಿಬಿ ತಂಡದ ಪ್ಲೇ ಆಫ್ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಧರ್ಮಶಾಲಾ ಅಂಗಳದಲ್ಲಿ ನಡೆದ ಟಾಟಾ IPL 2024ರ 58ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 60 ರನ್ಗಳ ಅಮೋಘ ಗೆಲುವನ್ನ ದಾಖಲಿಸಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 241 ರನ್ ಕಲೆ ಹಾಕಿತು. ಆರ್ಸಿಬಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ರವರು 47 ಎಸೆತಗಳಿಂದ 92 ರನ್ ಬಾರಿಸಿ ಮಿಂಚಿದರೆ ರಜತ್ ಪಾಟಿದಾರ್ ಅವರು 23 ಎಸೆತಗಳಲ್ಲಿ 55 ರನ್ ಬಾರಿಸಿದರು ಮತ್ತು ಕೊನೆಯಲ್ಲಿ ಬಂದ ಕ್ಯಾಮರನ್ ಗ್ರೀನ್ ರವರು 27 ಎಸೆತಗಳನ್ನು ಆಡಿ 46 ರನ್ಗಳ ಕಾಣಿಕೆ ನೀಡಿದರು. 242 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಕೇವಲ 17 ಓವರ್ಗಳಲ್ಲಿ 181 ರನ್ ಬಾರಿಸಿ ತನ್ನೆಲ್ಲ ವಿಕೆಟ್ ಗಳನ್ನ ಕಳೆದುಕೊಂಡಿತು. ಪಂಜಾಬ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರೈಲಿ ರೂಸೋ ರವರು 27 ಎಸೆತಗಳನ್ನ ಎದುರಿಸಿ 9 4 ಹಾಗೂ 3 ಸಿಕ್ಸರ್ ಗಳಿಂದ 61 ರನ್ ಬಾರಿಸಿದರು ಮತ್ತು ಶಶಾಂಕ್ ಸಿಂಗ್ ರವರು 37 ರನ್ಗಳ ಕೊಡುಗೆ ನೀಡಿದರು. ಇವರಿಬ್ಬರನ್ನ ಹೊರತುಪಡಿಸಿದರೆ ಉಳಿದ ಯಾವ ಆಟಗಾರನು ಕೂಡ ಹೇಳಿಕೊಳ್ಳುವಂತಹ ಆಟವನ್ನ ಆಡಿಲ್ಲ. ಇದರೊಂದಿಗೆ ಆರ್ಸಿಬಿ ವಿರುದ್ಧ 60 ರನ್ಗಳ ಹೀನಾಯ ಸೋಲನ್ನ PBKS ತಂಡ ದಾಖಲಿಸಿತು ಸ್ನೇಹಿತರೆ. ಮತ್ತು ಈ ಭರ್ಜರಿ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಆರ್ಸಿಬಿ ತಂಡಕ್ಕೆ ಅತಿ ದೊಡ್ಡ ಲಾಭವೂ ಕೂಡ ಆಗಿದೆ. ಅದರಲ್ಲಿಯೂ ವಿಶೇಷವಾಗಿ ಆರ್ಸಿಬಿ ತಂಡವು ತನ್ನ ನೆಟ್ ರನ್ ರೇಟ್ ಅನ್ನ ಅಭಿವೃದ್ಧಿಪಡಿಸಿಕೊಂಡಿದೆ ಸ್ನೇಹಿತರೆ. ಮೈನಸ್ ಇಂದ ಆರ್ಸಿಬಿ ತಂಡವು ತನ್ನ ನೆಟ್ ರನ್ ರೇಟ್ ಅನ್ನ ಪ್ಲಸ್ ಕಡೆ ವರ್ಗಾಯಿಸಿಕೊಂಡಿದೆ. ಈಗಾಗಲೇ ಫ್ಯಾಫ್ ಡು ಪ್ಲೆಸಿಸ್ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟೂರ್ನಿಯಲ್ಲಿ ತಾನಾಡಿದ 12 ಪಂದ್ಯಗಳ ಪೈಕಿ 5 ಗೆಲುವು ಹಾಗೂ 7 ಸೋಲು ದಾಖಲಿಸುವ ಮೂಲಕ 10 ಅಂಕಗಳೊಂದಿಗೆ ಪ್ಲಸ್ 0.217 ನೆಟ್ ರನ್ ರೇಟ್ ನೊಂದಿಗೆ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಇಲ್ಲಿಂದ ಆರ್ಸಿಬಿ ತಂಡಕ್ಕೆ ಪ್ಲೇ ಆಫ್ ಹೋಗುವುದು ಸ್ವಲ್ಪ ಸುಲಭದ ಕೆಲಸವಂತಾನೆ ಹೇಳಬಹುದು. ಆರ್ಸಿಬಿ ತಂಡವು ತನ್ನ ಮುಂದಿನ 2 ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಹೈ ಮಾರ್ಜಿನ್ ಗೆಲುವು ದಾಖಲಿಸಿದ್ದೇ ಆದಲ್ಲಿ ಒಟ್ಟು 14 ಅಂಕಗಳನ್ನು ಸಂಪಾದಿಸಿಕೊಳ್ಳಲಿದೆ. ಇದರೊಂದಿಗೆ ಪ್ಲೇ ಆಫ್ಗೆ 4ನೇ ತಂಡವಾಗಿ ಆರ್ಸಿಬಿ ತಂಡವು ಕ್ವಾಲಿಫೈ ಆಗುವ ಸಾಧ್ಯತೆ ಬೆಂಗಳೂರು ತಂಡಕ್ಕೆ ತೀರಾ ಹೆಚ್ಚಿದೆ ಅಂತ ಹೇಳಬಹುದು. ಮತ್ತು ಇತ್ತ ಮುಂಬೈ ಇಂಡಿಯನ್ಸ್ ತಂಡವು ಈಗಾಗಲೇ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಸೋತಿರುವ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಟೂರ್ನಿಯಿಂದ ಆಲ್ಮೋಸ್ಟ್ ಹೊರಬಿದ್ದಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ನಿಮಗೆ ಅನಿಸುತ್ತದೆ ಆರ್ಸಿಬಿ ತಂಡವು ಇಲ್ಲಿಂದ IPL 2024ರ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.